ವೀಕ್ಷಕರೇ, ಇಂದಿನಿಂದ ದಸರಾ ಹಬ್ಬ ಆರಂಭ ಆಗ್ತಾ ಇದೆ. ಮತ್ತೆ ಯಾವ ರೀತಿಯಾದಂತಹ ಬಟ್ಟೆಗಳು ಹಾಕೊಳ್ಬೇಕು ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಸಹಜವಾಗಿಯೇ ಇದ್ದೇ ಇರುತ್ತೆ. ದಿನಕ್ಕೊಂದು ಬಣ್ಣವನ್ನು ಯಾಕಾಗಿ ನಾವು ಹಾಕೊಳ್ತೀವಿ, ಅದರ ಹಿಂದಿನ ಒಂದಷ್ಟು ಮಾಹಿತಿ ಹೇಗಿರುತ್ತೆ, ಮತ್ತು ಯಾಕೆ ಆ ಒಂದು ಬಟ್ಟೆಗಳನ್ನ ನಾವು ಧರಿಸಬೇಕು, ಮತ್ತು ಈ ಸಂದರ್ಭದಲ್ಲಿ ಮಂತ್ರಗಳನ್ನು ನಾವು ಜಪಿಸಬೇಕು. ಒಂದಷ್ಟು ಮಂತ್ರಗಳನ್ನು ಜಪಿಸಿದ್ರೆ ಅದರಿಂದ ಆಗುವಂತಹ ಲಾಭಗಳು ಬೇರೆ ಬೇರೆ ರೀತಿಯಾಗಿ ಕೂಡ ಇರುತ್ತೆ. ಯಾವ ಮಂತ್ರವನ್ನ ಜಪಿಸಿದ್ರೆ ಒಳಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಶರಣ್ಣ ನವರಾತ್ರಿ ಇಂದಿನಿಂದ ಆರಂಭ ಆಗ್ತಾ ಇದೆ. ಇಂದಿನಿಂದ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಂತ್ರವನ್ನು ಯಾವ ರೀತಿಯಾಗಿ ಜಪಿಸಬೇಕು, ಮತ್ತು ದಿನಕ್ಕೊಂದು ಬಟ್ಟೆ ಅಂತ ಹೇಳ್ತೀವಿ, ಅಂದರೆ ಕಲರ್ ಯಾವ ರೀತಿಯಾದಂತಹ ಕಲರನ್ನು ನಾವು ಹಾಕೋಬೇಕು ಈ ಹಬ್ಬದಲ್ಲಿ ಅಂತ ಹೇಳಿ ಒಂದೆರಡು ದಿನದ ಕನ್ಫ್ಯೂಷನ್ಸ್ಗಳು ಕೂಡ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ, ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ನವದುರ್ಗೆಯರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಒಂದು ಮಾಸದಲ್ಲಿ ನಮ್ಮ ಕಾಸ್ಮಿಕ್ ಎನರ್ಜೀಸು ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಕಾಸ್ಮಿಕ್ ಎನರ್ಜೀಸ್ ಅಂತ ನಾವು ಕರಿತೀವಿ. ಅನೇಕ ನಕ್ಷತ್ರಗಳು ಒಳಗೊಂಡಿರ್ತಕ್ಕಂಥ ನಮ್ಮ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದರಲ್ಲಿ ಒಂದು ಶಕ್ತಿ ಪ್ರಸಾರ ಆಗ್ತಾನೇ ಇರುತ್ತೆ. ಎನರ್ಜಿ ಇದ್ದೇ ಇದೆ. ಯಾಕೆಂದರೆ ಒಂದು ನಕ್ಷತ್ರ, ವಿಶೇಷವಾಗಿರ್ತಕ್ಕಂಥ ಒಂದು ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಅಂತ ಇದೆ. ಆ ಜ್ಯೇಷ್ಠ ನಕ್ಷತ್ರ ಆ್ಯಂಟೇರಸ್ ಅಂತ ನಾವು ಕರಿತೀವಿ. ಸೂರ್ಯನ 700 ಪಟ್ಟು ಹೆಚ್ಚಾಗಿರ್ತಕ್ಕಂಥ ಒಂದು ನಕ್ಷತ್ರ. ಅದು ವೃಶ್ಚಿಕ ರಾಶಿಯ ಒಂದು ಭಾಗದಲ್ಲಿ ಬರುತ್ತೆ. 700 ಸೂರ್ಯಗಳು ಈ ನಮ್ಮ ಬ್ರಹ್ಮಾಂಡದಲ್ಲಿ ಒಂದು ಕಡೆಯಲ್ಲಿದೆ. ಅಲ್ಲಿಂದ ನಮಗೆ ಹೇಗೆ ಸೂರ್ಯನ ಬೆಳಕು ಇಲ್ಲಿ ಬರ್ತಾ ಇದೆಯೋ ಅಷ್ಟು ದೂರದಿಂದನೂ ಕೂಡ ಅದರ ಬೆಳಕು, ಅದರ ಒಂದು ವೇವ್ ಲೆಂತ್ ಅಂತ ನಾವೇನು ಕರಿತೀವಿ ಬರ್ತಾನೆ ಇರುತ್ತೆ. ತುಂಬ ನಾವು ಆಸ್ಟ್ರಾನಮಿ ಬಗ್ಗೆ ಮಾತಾಡಿದ್ರೆ ಸೂರ್ಯನಿಂದ ನಮಗೆ ರೇಡಿಯೋ ಕಣಗಳು ಬರ್ತಾ ಇರುತ್ತೆ. ರೇಡಿಯೋ ಆ್ಯಕ್ಟಿವ್ ವೇವ್ಸ್ ಅಂತ ನಾವೇನು ಕರಿತೀವಿ ಅದು ಬರ್ತಾ ಇರುತ್ತೆ. ಹಾಗೆ ಎಲ್ಲ ನಕ್ಷತ್ರಗಳಿಂದನೂ ದೂರದಿಂದನೂ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಎಲ್ಲ ಕಡೆನೂ ಮ್ಯಾಟ್ರಿಕ್ಸ್ ರೀತಿ ಹೋಗ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ, ಇಂಥ ಸಮಯದಲ್ಲಿ ಕಾಸ್ಮಿಕ್ ಅಂತಂದರೆ ಏನು ಅಂತಂದರೆ ಅಲ್ಲಿ ನಮ್ಮ ಬ್ರಹ್ಮಾಂಡ ಅಂತ ಕರಿತೀವಿ. ಅಲ್ಲಿ ಎನರ್ಜಿ ಸೆಂಟರ್ಸ್ ಜಾಸ್ತಿ ಇರುತ್ತೆ. ನಾವು ಅಲ್ಲಿರ್ತಕ್ಕಂಥ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಎಳ್ಕೋಬೇಕು ಅಂತಂದರೆ ಸಾಮಾನ್ಯ ಜನರಿಗೆ ಒಂದು ದೇವಿಯ ರೂಪ ಅಂತ ಹೇಳಿ, ನವ ದುರ್ಗೆಯರು ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಕೊಡ್ತೀವಿ. ಸೊ ಆ ವಿಚಾರದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ಈ ಮಂತ್ರವನ್ನು ಅಕ್ಟೋಬರ್ 2ನೇ ತಾರೀಕುವರೆಗೂ, ಯಾಕಂದರೆ ಅಕ್ಟೋಬರ್ 2ರವರೆಗೂ ನಮಗೆ ವಿಜಯದಶಮಿ. ಇಲ್ಲಿ 11 ದಿವಸ ಬಂದಿದೆ. ಎಲ್ಲರಿಗೂ ಕೂಡ ಕನ್ಫ್ಯೂಷನ್ನು. 11 ದಿವಸ ಬಂದಿದೆ. ಇಲ್ಲಿ ವ್ಯತ್ಯಾಸ ಏನು ಅಂತಂದರೆ ನಮ್ಮ ಶಾಸ್ತ್ರದಲ್ಲಿ ದಿನದ ಲೆಕ್ಕ ಇಲ್ಲ, ತಿಥಿಯ ಲೆಕ್ಕ. ಇದನ್ನು ತುಂಬ ಜನ ಅರ್ಥ ಸ್ವಲ್ಪ ಮಾಡ್ಕೋಬೇಕು. ಯಾಕಂದರೆ ತಿಥಿನ ನಾವು ಫಾಲೋ ಮಾಡಲ್ಲ. ಅಂದರೆ ಪ್ರತಿ ದಿವಸ ಬೆಳಿಗ್ಗೆ ಒಂದು ತಿಥಿ ಸ್ಟಾರ್ಟ್ ಆಗುತ್ತೆ 6 ಗಂಟೆಗೆ ಅನ್ನೋದಿಲ್ಲ. ತಿಥಿ ಮಧ್ಯರಾತ್ರಿಲೂ ಪ್ರಾರಂಭವಾಗುತ್ತೆ, ಬೆಳಿಗ್ಗೆ 10 ಗಂಟೆಗೂ ಪ್ರಾರಂಭವಾಗುತ್ತೆ, ಮಧ್ಯಾಹ್ನ 4 ಗಂಟೆಗೂ ಪ್ರಾರಂಭವಾಗುತ್ತೆ, ಹಾಗೆ ಸಂಜೆ 6 ಗಂಟೆಗೂ ಕೂಡ ಒಂದು ತಿಥಿ ಪ್ರಾರಂಭವಾಗುತ್ತೆ. ತಿಥಿ ಅಂತಕ್ಕಂಥದ್ದು ಸೂರ್ಯನ ವ್ಯಾಸದಿಂದ ಚಂದ್ರನ ವ್ಯಾಸವು ಎಷ್ಟು ಡಿಗ್ರಿ ಚಲಿಸಿದೆ ಅಂತ ಒಂದು ಸರ್ಕಲಲ್ಲಿ 360 ಡಿಗ್ರಿಯಲ್ಲಿ ನಾವು 30 ಡಿವೈಡ್ ಮಾಡಿರ್ತೀವಿ. ಸೂರ್ಯನ ವ್ಯಾಸ, ಚಂದ್ರನ ವ್ಯಾಸ ಈ ಥರ ಡಿಗ್ರಿ ಹೋಗ್ತಾ ಇರುತ್ತೆ. ಸೂರ್ಯನ ವ್ಯಾಸ, ಚಂದ್ರನ ವ್ಯಾಸ ಅಂತ ಕರಿತೀವಿ. ಡಯಾಮೀಟರ್, ರೇಡಿಯಸ್ ಅಂತ ತೊಗೊಳ್ಬೋದು.
ಯಾವಾಗ ಸೂರ್ಯನ ವ್ಯಾಸ ಚಂದ್ರನ ವ್ಯಾಸ ಆ ಕಾಂಬಿನೇಷನಲ್ಲಿ 12 ಡಿಗ್ರಿ ಚಲಿಸುತ್ತೆ ಒಂದು ತಿಥಿ. 12 ಡಿಗ್ರಿ 12 ಡಿಗ್ರಿ 12 ಡಿಗ್ರಿ 12 ಡಿಗ್ರಿ 12 ಡಿಗ್ರಿ ಅಂತ ಹಿಂಗೊಂದು ರೌಂಡು. ಈ ರೀತಿ 12 ಡಿಗ್ರಿ ಹೋದಾಗ ನಮಗೆ 30 ತಿಥಿಗಳು ಪ್ರಾರಂಭವಾಗುತ್ತೆ. ಇದು ಸನ್ರೈಸ್ಗೂ ಸನ್ಸೆಟ್ಗೂ ವ್ಯತ್ಯಾಸ ಇಲ್ಲ. ಸೂರ್ಯನ ಒಂದು ಮಧ್ಯದಲ್ಲಿರ್ತಕ್ಕಂಥ ಒಂದು ಡಯಾಮೀಟರು, ಚಂದ್ರನ ಡಯಾಮೀಟ್ರು, ಅದರದೆರಡರದ್ದು ಡಿಫ್ರೆನ್ಸ್ ಈಸ್ ನೋನ್ ಆಸ್ ತಿಥಿ. ಯಾಕೆ ತಿಥಿ ಬಂತು ಅಂತಂದರೆ ಸೂರ್ಯನ ಶಕ್ತಿ ಮತ್ತು ಚಂದ್ರನ ಶಕ್ತಿ ಮೇಲೆ ಭೂಮಿ ಒಂದು ರೀತಿ ಡಿಪೆಂಡೆನ್ಸಿ ಅಂತ ನಾವು ಕರಿತೀವಿ. ಈಗ ಚಂದ್ರನಿಂದನೇ ನಮಗೆ ಅಲೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಟೈಡಲ್ ಫಿನಾಮಿನಾ ಅಂತ ನಾವು ಕರೆದಾಗ ಚಂದ್ರನಿಂದನೇ ಟೈಡಲ್ ಫಿನಾಮಿನಾ ಬರೋದು, ಅಲೆಗಳು. ಸೊ ಹಾಗೆ ಅನೇಕ ಸ್ಟಡೀಸಲ್ಲಿ, ನಮ್ಮ ಈಗ ಸ್ಟಡಿ ಅದನ್ನು ಮಾಡೋದಿಲ್ಲ, ಅಮಾವಾಸ್ಯೆ ಟೈಮಲ್ಲಿ, ಹುಣ್ಣಿಮೆ ಟೈಮಲ್ಲಿ ಮಾನಸಿಕವಾಗಿ ಇರತಕ್ಕಂಥ ಕೆಲವರು ರೋಗಿಗಳು ಸ್ವಲ್ಪ ವಿಚಲಿತಗೊಳ್ತಾರೆ ಈ ಅಮಾವಾಸ್ಯೆ ಟೈಮಲ್ಲಿ ಮತ್ತು ಹುಣ್ಣಿಮೆ ಟೈಮಲ್ಲಿ ಅಂತ ಹೇಳಿ ಸ್ಟಡಿ ಮಾಡಿದ್ದಾರೆ. ಅದನ್ನು ಡೀಟೇಲಾಗಿ ಸ್ಟಡಿ ಮಾಡಬೇಕು ಅಂತಂದರೆ ಆ ಮಾನಸಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ವ್ಯಕ್ತಪಡಿಸಬೇಕಾಗಿರೋದು ಕಷ್ಟ ಆಗಿದೆ ಅಲ್ವಾ. ಫಸ್ಟೇ ಮಾನಸಿಕದಲ್ಲಿರ್ತಾರೆ. ಆ ಒಂದು ಏರುಪೇರು ಆಗ್ತಕ್ಕಂಥ ಸಮಯದಲ್ಲಿ ಹೋಗ್ಬಿಟ್ಟು ನಿನಗೆ ಇವತ್ತು ಹೆಂಗಿದೆ ಅಂತ ಕೇಳೋಕ್ಕಾಗತ್ತಾ? ಆ ಒಂದು ಎಕ್ಸ್ಪೀರಿಯನ್ಸು ನಮ್ಮ ಹಿಂದಿನ ಕಾಲದಲ್ಲಿ ಅದನ್ನು ಒಂದು ಪ್ರಯೋಗದಿಂದ ನೋಡಿದ್ದಾರೆ. ಸೊ ಅಂಥ ಒಂದು ಏರಿಳಿತ ಆಗಿರ್ತಕ್ಕಂಥ ಮನಸ್ಸಿಗೆ ಒಂದು ಸಮತೋಲನ ತರಬೇಕು. ಎಲ್ಲ ಕಾಲದಲ್ಲೂ ನಾವು ಸಮಾಧಾನವಾಗಿರಬೇಕು ಅಂತಂದರೆ ನಮಗೆ ಬ್ರೈನ್ ವೇವ್ಸಲ್ಲಿ ಸ್ಟ್ರಾಂಗರ್ ವೇವ್ಲೆಂತು ನಾವು ಪ್ರಸಾರ ಮಾಡಬೇಕು. ಆ ಪ್ರಸಾರ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದೇ ಶಬ್ದ, ಸೌಂಡ್. ಇವಾಗ ಭಾಳ ಒಂದು ಸಿಂಪಲ್ ಟೆಸ್ಟು. ನಾವು ಆಚೆ ಕಡೆ ಶಬ್ದ ಬರ್ತಾ ಇರುತ್ತೆ, ಮಲಗಬೇಕಾದ್ರೆ ಕಿವಿಗೆ ಹತ್ತಿ ಇಟ್ಕೊಂಡು ಮಲ್ಕೊಳ್ತೀವಿ, ಕರೆಕ್ಟಾ? ಡಿಸ್ಟರ್ಬ್ ಆಗಬಾರ್ದು ಅಂತ. ಅಂದರೆ ಸೈಲೆಂಟ್ ಆಗಿರ್ತಕ್ಕಂಥ ವೇವ್ಲೆಂತ್ ನಮ್ಗೆ ನಿದ್ದೆ ಬರೆಸುತ್ತೆ. ಶಬ್ದ ಬಂತು ಅಂದರೆ ಅಲ್ಲಿ ನಮಗೆ ವಿಚಲಿತ ಆಗ್ತೀವಿ. ಹಾಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಗೊಂದಲ ಮತ್ತು ನಮಗಿರ್ತಕ್ಕಂಥ ಆತ್ಮಸ್ಥೈರ್ಯ ಇಲ್ಲದೆ ಇರತಕ್ಕಂಥದ್ದು ಮತ್ತು ನಮಗೆ ಮುಂದೆ ನುಗ್ತಕ್ಕಂಥ ಒಂದು ವಿಚಾರದಲ್ಲಿ ನಮಗೆ ಧೈರ್ಯ ಕೊಡ್ತಕ್ಕಂಥದ್ದೇ ಮನಸ್ಸು ಅಂತ ಹೇಳ್ತೀವಿ. ನಮಗೆ ಧೈರ್ಯವನ್ನು ಮುಂದೂಡೋದಕ್ಕೆ ಮನಸ್ಸೇ ಇಂಪಾರ್ಟೆಂಟು. ಆ ಮನಸ್ಸಿಗೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಮಂತ್ರ, ಆ ಮಂತ್ರವನ್ನು ನಂಬರ್ ಆಫ್ ರಿಪಿಟೇಷನ್ ಮಾಡಿದ್ರೆ ಒಂದು ಶಕ್ತಿ ಉಂಟಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಯಾರು ಬೇಕಾದ್ರೂ ನಿಯಮ ಪ್ರಕಾರ ಮಾಡಬೇಕು ಅನ್ನೋದೆಲ್ಲ ಏನು ರೂಲ್ಸ್ ಇಲ್ಲ. ಜಸ್ಟು ಶುಭ್ರವಾಗಿ ಸ್ನಾನ ಮಾಡಿದರೆ ಬಾಹ್ಯದಲ್ಲಿ ಸ್ನಾನ ಮಾಡಿದರೆ ಬಾಹ್ಯದಲ್ಲಿ ಶುದ್ಧಿಯಾಗಿ ಆಂತರಿಕವಾಗಿ ಶುದ್ಧ ಮಾಡೋಕ್ಕೆ ಈ ಮಂತ್ರ ಸಾಕು. ಆ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ, ಓಂ ಹ್ರೀಂ ದುಂ ದುರ್ಗಾಯ ನಮಃ ಅಂತ ಅನ್ನತಕ್ಕಂಥದ್ದು ನಮ್ಮ ಮೆದುಳಿನ ಕಂಪನಾಂಕಗಳ ಮೇಲೆ ಪ್ರಭಾವ ಬೀರಿ 1,00,000 ಜಪ ಮಾಡಬೇಕು. ಇವತ್ತಿಂದ ಪ್ರಾರಂಭ ಮಾಡಿ ನೀವು ಯಾವ ಥರ ಕೌಂಟ್ ಇಟ್ಕೊಳ್ತೀರೋ ನಿಮ್ಮಿಷ್ಟ. ಹೆಚ್ಚು ಕಮ್ಮಿ 10,000 ಒಂದು ದಿವಸಕ್ಕೆ. ಇದು ನಿಯಮದಲ್ಲಿ ಕೂತು ಮಾಡಬೇಕಾ ಅಂತ ಕೇಳ್ತಾರೆ, ನಿಂತು ಮಾಡಬೇಕಾ, ಓಡಾಡ್ಕೊಂಡು ಮಾಡಬೇಕಾ ಅಂತ. ನನ್ನ ಪ್ರಕಾರ ಓಡಾಡ್ಕೊಂಡು ಮಾಡಿದ್ರೆ ಸಾಕು. ನಿತ್ಯ ಜಪೆ ಅಂತ ಹೇಳ್ತೀವಿ. ಅಂದರೆ ಬೆಳಿಗ್ಗೆ ನೀವು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಆಗಿದ ತಕ್ಷಣ ಇದನ್ನು ಇವಾಗಲೂ ಕೂಡ ನೋಡ್ತಾ ಇದ್ದೀರ ಅಂದರೆ ಇವಾಗ ಆಲ್ರೆಡಿ ಟೈಮ್ 9:35 ಆಗಿದೆ. ಇವಾಗಲೂ 10 ಗಂಟೆ ಮೇಲೂ ಸ್ಟಾರ್ಟ್ ಮಾಡ್ಬೋದು, ಅಂಥದ್ದೇನು ತೊಂದರೆ ಇಲ್ಲ. ಆದರೆ ಆ 1,00,000 ಜಪ ನಾವು ಮುಗಿಸ್ಬೇಕಾಗಿರ್ತಕ್ಕಂಥ ಸಮಯ ಬಂದು ಆ ವಿಜಯದಶಮಿ ದಿವಸ ಕಂಪ್ಲೀಟ್ ಮಾಡಬೇಕು 1,00,000 ಬಾರಿ. ಆವಾಗ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ನು ಇದು ಕೀಮೋಥೆರಪಿ ಥರ ವರ್ಕ್ ಆಗುತ್ತೆ. ಯಾಕೆಂದರೆ ಈ ಮಂತ್ರನ ನೀವು 10,000 ಸಾರಿ ನೀವು ಇವತ್ತು ಹೇಳ್ಬಿಟ್ರೆ ಬಾಯೆಲ್ಲ ಒಣಗಿಬಿಡುತ್ತೆ, ಬಾಡಿಯೆಲ್ಲ ಹೀಟ್ ಆಗಿಬಿಡುತ್ತೆ. ಮಂತ್ರ ಹೇಳಿರೋರು ತುಂಬ ಜನ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಸೊ ಮಂತ್ರ ಜಾಸ್ತಿ ಹೇಳ್ತಾ ಇದ್ದರೆ ಬಾಡಿಯೆಲ್ಲ ಹೀಟ್ ಆಗಿಬಿಡುತ್ತೆ, ಸ್ವಲ್ಪ ನಮಗೆ ಹೀಟ್ ಜನ್ರೇಟ್ ಆಗುತ್ತೆ ಮೈಯೊಳಗಡೆ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ನಾವು ರಿಪಿಟೇಟಿವ್ ಆಗಿ ಕೆಲವು ಮಂತ್ರಗಳನ್ನು ಸೌಂಡ್ ಥೆರಪಿ ಅಂತ ನಾವೇನು ಕರಿತೀವಿ ಅದನ್ನು ರಿಪಿಟೇಷನ್ ಮಾಡಿದಾಗ
ಬ್ರೈನ್ ಆ ವೈಬ್ರೇಷನ್ ಓಂ ಹ್ರೀಂ ಅಂತಕ್ಕಂಥದ್ದು, ದುಮ್ ಅಂತಕ್ಕಂಥದ್ದು, ದುರ್ಗಾಯ ಅನ್ನೋದು, ನಮಃ ಅನ್ನೋದು ಮೈಂಡಿಗೆ ಆ ಕಂಪನಾಂಕಗಳು ಸಿಗ್ನಲ್ ಕಳಿಸ್ತಾನೇ ಇದ್ದಾಗ ಅಲ್ಲಿ ನಮಗೆ ಎಮೋಷ್ನಲ್ ಸ್ಟ್ರೆಂತ್ ಸಿಗುತ್ತೆ. ಒಂದು ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಒಂದಿರುತ್ತೆ, ಅದು ಜಾಸ್ತಿ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಈ ಒಂದು ನಮಗೆ ಮುಂದೆ ಸಾಧನೆ ಮಾಡೋಕ್ಕೆ ದಾರಿ ಆಗ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ದೇಹ ಮನಸ್ಸು ಇವೆರಡಕ್ಕೂ ಕೂಡ ವೃದ್ಧಿಯಾಗಲಿ ಅಂತ ಹೇಳಿ ಬಂದಿರತಕ್ಕಂಥದ್ದೇ ಮಂತ್ರ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳ್ತಾರೆ. ಹೌದು, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತಂದರೆ ಒಬ್ಬ ಮನುಷ್ಯನಿಗೆ ಮಾವಿನ ಹಣ್ಣು ಕಿತ್ಕೊಂಡು ತಿನ್ನಬೇಕು ಅನ್ನೋ ಒಂದು ಆಸೆ ಇತ್ತು ಅಂತಂದರೆ ಅದನ್ನು ಹೋಗಬೇಕು, ಅದಕ್ಕೆ ಹೇಗಾರು ಮಾಡಿ ಆ ಮೈಂಡ್ ಪ್ರಚಲಿತ ಮಾಡಿ ಅದನ್ನು ಕಿತ್ಕೋಬೇಕು. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂದರೆ ಇಟ್ ಈಸ್ ನಾಟ್ ಆಟೋಮೆಟಿಕ್, ಇಟ್ ಈಸ್ ಎ ಪ್ರೋಸೆಸ್. ತುಂಬ ಜನ ಇದನ್ನು ನಮ್ಮ ಒಂದು ಮನಸ್ಸನ್ನು ಗಟ್ಟಿಗೊಳಿಸೋಕ್ಕೆ ಮಂತ್ರ ಇರೋದೇ ಹೊರತು ಮಾವಿನಕಾಯಿ ಉದುರಕ್ಕಲ್ಲ ಮಂತ್ರ ಇರೋದು. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಮಂತ್ರ ಇರೋದು ಮಾವಿನಕಾಯಿ ಉದುರಕ್ಕೆ ಅಂತ. ನಮ್ಮ ಮನಸ್ಸಿನ ಗೊಂದಲವನ್ನು ಉದುರಿಸ್ಕೊಳ್ಳೋಕ್ಕೆ. ನಮ್ಮ ಮನಸ್ಸಲ್ಲಿ ಭಾಳಷ್ಟು ಗೊಂದಲಗಳಿರ್ತವೆ, ಸ್ಥೈರ್ಯದಿಂದ ಮುಂದೆ ಹೋಗಬೇಕು. ಈ ಮಂತ್ರದಿಂದ ನನ್ನ ಅನುಭವದಲ್ಲಿ ಕಳೆದ 10 ವರ್ಷದಿಂದ ಈ ಮಂತ್ರವನ್ನು 1,00,000 ಬಾರಿ ಜಪ ಮಾಡಿರ್ತಕ್ಕಂಥ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅನೇಕರು ಅವರ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಹೆದರ್ಕೊಂಡು ಸಂಸಾರ ಮಾಡ್ತಕ್ಕಂಥವ್ರಿಗೆ ಒಂದು ರೀತಿ ಬುದ್ಧಿಶಕ್ತಿ ಜಾಸ್ತಿಯಾಗಿ ಅನೇಕ ಗಲಾಟೆ ಸಮಸ್ಯೆಗಳಿಂದ ಪಾರಾಗಿದ್ದಾರೆ. ಯಾಕೆಂದರೆ ಬುದ್ಧಿ ಪ್ರಚಲಿತ ಆಗುತ್ತೆ. ಎಷ್ಟೋ ಜನ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ನಾವು ಕರಿತೀವಿ. ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದರೆ ಈ ಒಂದು ಫ್ಯಾಮಿಲಿ ಸರ್ಕಲಲ್ಲಿ ಜಗಳಗಳು ಗಲಾಟೆಗಳು ಆಗ್ತಾ ಇರುತ್ತೆ. ಅದು ಮೋಸ್ಟ್ ಆಫ್ ದಿ ಟೈಮು ನಿನಗೇನು ಗೊತ್ತಿಲ್ಲ, ನಿನಗೆ ಬುದ್ಧಿ ಇಲ್ಲ, ನೀನು ದಡ್ಡಿ, ನಿನಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು ಫ್ಯಾಮಿಲಿಲಿ ಆ ಗಂಡು ಸಂತತಿ ಹೆಣ್ಣು ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಸ್ವಲ್ಪ ಕುಗ್ಸ್ತಕ್ಕಂಥ ಕೆಲಸ. ಯಾವಾಗ ಅವರು ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಆವಾಗ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾರೆ. ಯಾವಾಗ ಮೆಂಟಲ್ ಸ್ಟ್ರಾಂಗ್ ಆದರೆ ಆಟೋಮೆಟಿಕ್ಕಾಗಿ ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ವೆನ್ ವಿ ಆರ್ ಮೆಂಟಲಿ ಸ್ಟ್ರಾಂಗ್ ನಮಗೆ ಎಮೋಷ್ನಲ್ ಹರ್ಟ್ ಆಗೋದಿಲ್ಲ. ಮೆಂಟಲಿ ಸ್ಟ್ರಾಂಗ್ ಆಗಿರೋರಿಗೆ ಯಾರ್ದು ಕೂಡ ಮೆಂಟಲಿ ಎಮೋಷ್ನಲಾಗಿ ಹರ್ಟ್ ಆಗೋದಿಲ್ಲ. ಸೊ ಮಂತ್ರಗಳು ನಮಗೆ ಮೆಂಟಲಿ ಸ್ಟ್ರಾಂಗ್ ಮಾಡ್ತವೆ. ಇಲ್ಲಿ ಮಾವಿನಕಾಯಿ ಉದುರೋ ಕೆಲಸ ಅಲ್ಲ. ಇಲ್ಲಿ ಈ ಮಂತ್ರದಿಂದ ಏನು ಇದಕ್ಕೇನು ದುಡ್ಡು ಕೊಡಬೇಕಾ ಅಥವಾ ಏನಾದ್ರು ಖರ್ಚಿದೆಯಾ ಮಂತ್ರ ಹೇಳೋಕ್ಕೆ? ಜಸ್ಟ್ ನಿಮ್ಮ ಎನರ್ಜಿ ಬೇಕಷ್ಟೆ. ನಿಮ್ಮ ಎನರ್ಜಿ ಬೇಕು. ಆ ಎನರ್ಜಿಯಿಂದ ಈ ಮಂತ್ರವನ್ನು ಪಠನೆ ಮಾಡಿ ನಿಮ್ಮ ಬುದ್ಧಿ ಪ್ರಚೋದಯಾತ್ ಅಂತ ಹೇಳ್ತೀವಿ ನಾವು. ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋನ್ನಃ ಪ್ರಚೋದಯಾತ್ ಅಂದರೆ ಗಾಯತ್ರಿ ಮಂತ್ರದಿಂದ ಮಾವಿನಕಾಯಿ ಉದುರುತ್ತೆ ಅನ್ನೋದಲ್ಲ. ಗಾಯತ್ರಿ ಮಂತ್ರದಲ್ಲಿರ್ತಕ್ಕಂಥ ಆ ಸಿಲೆಬಸ್ ಏನಿದೆ, ಆ ಒಂದು ಫೊನಾಟಿಕ್ ವರ್ಡ್ಸು ಓಂ ಭೂರ್ ಭುವ ಸ್ವಃ ಅಂತೇಳಿ, ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಂದರೆ ಆ ಸೂರ್ಯನ ಕುರಿತು ನಾವು ಮಂತ್ರ ಹೇಳಿದಾಗ ಧಿಯೋ ಯೋನ್ನಃ ಪ್ರಚೋದಯಾತ್ ಅಂತಂದರೆ ನಮ್ಮ ಬುದ್ಧಿನ ಚುರುಕು ಮಾಡಿದಾಗ ಈ ಒಂದು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಆದರೂ ಬರಲಿ ಅಥವಾ ಯಾರೂ ನಮಗೆ ಮಾನಸಿಕವಾಗಿ ದುರ್ಬಲಗೊಳಿಸ್ತಕ್ಕಂಥ ಒಂದು ವಿಚಾರಕ್ಕೆ ಬರಬಾರ್ದು ಅಂತ ಹೇಳಿ ನಮ್ಮ ಮನಸ್ಸನ್ನು ಮತ್ತು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದೇ ಮಂತ್ರಗಳು. ಸೊ ಆ ನಿಟ್ಟಿನಲ್ಲಿ ಈ ಮಂತ್ರ ಹೇಳಿದ ತಕ್ಷಣ ನನಗೆ 1,00,000 ಬರುತ್ತಾ, ಮಂತ್ರ ಹೇಳಿದ ತಕ್ಷಣ ನನಗೆ ಕೆಲಸ ಸಿಗುತ್ತಾ? ಮಂತ್ರ ಹೇಳಿದ ತಕ್ಷಣ ನಿಮಗೆ ಕೆಲಸ ಸಿಗೋದು ಅಂತಲ್ಲ. ನೀವು ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಕೇಳಿದರೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋ ಒಂದು ಪ್ರಚೋದನೆ ಮೈಂಡಲ್ಲಿ ಉತ್ಪತ್ತಿ ಆಗುತ್ತೆ. ಬಿಕಾಸ್ ಯುವರ್ ಮೈಂಡ್ ಹ್ಯಾಸ್ ಬಿಕಮ್ ಮೋರ್ ಆ್ಯಕ್ಟಿವ್. ಆ್ಯಕ್ಟಿವ್ ಮೈಂಡ್ ಡೆಲಿವರ್ಸ್ ವೆಲ್ ಅಂತ ಹೇಳ್ತಾರೆ. ಆ್ಯಕ್ಟಿವ್ ಮೈಂಡ್ ಪ್ರೊಡಕ್ಟಿವಿಟಿ ಆ್ಯಂಡ್ ಡೆಲಿವರಿಬಿಲಿಟಿಯಲ್ಲಿ ಎಕ್ಸೆಲ್ ಆಗುತ್ತೆ. ಸೊ ಆ ಕಾರಣದಿಂದ ಈ ಮಂತ್ರವನ್ನು 1,00,000 ಬಾರಿ ಜಪ ಮಾಡಿ. ಇದು ಮೊದಲನೇದು. ನೆಕ್ಸ್ಟು ಕಲರ್ಗೆ ಬರೋಣ. ನಮ್ಮ ಸಪ್ತಚಕ್ರಗಳು ಅಂತ ನಾವು ಕರಿತೀವಿ. ಸಪ್ತಚಕ್ರಗಳು, ಈ ಸಪ್ತಚಕ್ರಗಳಿಗೆ
ಒಂದೊಂದು ಕಲರು ಒಂದೊಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ನಮಗೆ ಬಿ ಪಿ ಕಮ್ಮಿ ಆಗಬೇಕು ಅಂತಂದರೆ ಬೀಟ್ರೂಟ್ ತಿನ್ನಿ ಅಂತಾರೆ, ರೆಡ್ ಕಲರ್. ಆ ಕಲರ್ ಥೆರಪಿ ಅಲ್ಲಿಂದನೇ ಶುರು ಆಗುತ್ತೆ. ನಮಗೆ ಒಂದು ಹಾರ್ಟ್ ಚೆನ್ನಾಗಿರಬೇಕು ಅಂತಂದರೆ ಗ್ರೀನ್ ಕಲರ್ ಅಂತ ಹೇಳ್ತೀವಿ, ಅಂದರೆ ಹಾರ್ಟ್ ಚಕ್ರ ಅಂತಗೆ ಗ್ರೀನ್ ಕೊಡ್ತೀವಿ. ಸೊಪ್ಪುಗಳು ತಿನ್ನಿ ಅಂತ ಹೇಳ್ತೀವಿ. ಡಾಕ್ಟ್ರು ಹೇಳ್ತಾರೆ ಹಸಿರು ತರಕಾರಿ ಅಂತ ಯಾಕೆ ಹೆಸರು ಹೇಳ್ತಾ ಇದ್ದಾರೆ? ನಾವು ಯಾವುದೇ ಡಾಕ್ಟರ್ ಕಾರ್ಯಕ್ರಮ ನೋಡ್ಬೇಕಾದ್ರೆ ತರಕಾರಿಗಳು ತಿನ್ನೋದು ಏನಲ್ಲ, ಹಸಿರು ಅಂತ ಒಂದು ಅಲ್ಲಿ ಇನ್ಬಿಲ್ಟ್ ಮಾಡ್ತಾರೆ. ಹಾಗೆ ಕಣ್ಣು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಒಂದು ತರಕಾರಿ ಹೇಳ್ತಾರೆ. ಯಾವುದೋ ತರಕಾರಿ ಎಲ್ಲರಿಗೂ ಗೊತ್ತು, ಕ್ಯಾರೆಟ್. ಸಾಮಾನ್ಯವಾಗಿ ಕಣ್ಣು ಚೆನ್ನಾಗಿರ್ಬೇಕು ಕ್ಯಾರೆಟು. ಅಂದರೆ ಆ ಕಲರ್ ಅಸೋಸಿಯೇಷನ್ನು ನಮ್ಮ ಬಾಡಿಲಿರ್ತಕ್ಕಂಥ ಚಕ್ರಾಸು ಅಲೈನ್ ಮಾಡುತ್ತೆ. ಈ ಕಲರ್ ಥೆರಪಿ ಬಂದಿರತಕ್ಕಂಥದ್ದೇ ಈ ಬಿಳಿ ಬಣ್ಣದಿಂದ. ಇವತ್ತೇನು ನಾವು ಮೊದಲನೇ ದಿವಸ ಬಿಳಿ ಅಂತ ಹಾಕಿದ್ದೀವಿ, ಆ ಬಿಳಿ ಬಣ್ಣದಿಂದನೇ ಉದ್ಭವ ಆಗಿರ್ತಕ್ಕಂಥ ವಿಬ್ಗಯಾರ್ ಅಂತ ಕರಿತೀವಿ. ಸೊ ಎಲ್ಲ ಕಲರ್ಗಳು ಈ ವಿಬ್ಗಯಾರ್ ಬೇಸಿಸಲ್ಲೇ ಬಂದಿರತಕ್ಕಂಥದ್ದು. ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್, ಈ ಒಂದು ಕಾಂಬಿನೇಷನಲ್ಲೇ ಬಂದಿರತಕ್ಕಂಥದ್ದು. ಯಾವ್ದಾದ್ರು ಮಿಸ್ ಮಾಡಿರ್ಬೋದು, ನಾನು ಯಾವ್ದಾದ್ರು ವಿಬ್ಗಯಾರ್ ಹೇಳ್ಬೇಕಾದ್ರೆ ಯಾವ್ದಾದ್ರು ಮಿಸ್ ಮಾಡಿರ್ತೀನಿ. ಪಿಂಕ್ ಅದೆಲ್ಲ ಬರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನಮ್ಮ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರವರೆಗೂ ಕೂಡ ಕಲರ್ ಥೆರಪಿ ಅಂತ ನಾವು ಕರಿತೀವಿ. ನಾವು ಆಕಾಶದಲ್ಲಿ ಗ್ರಹಣದ ಸಮಯದಲ್ಲಿ ರಕ್ತವರ್ಣ ಚಂದ್ರಗ್ರಹಣ ಅಂತ ಹೇಳಿದ್ವಿ. ಅಂದರೆ ಆಕಾಶದಲ್ಲಿ ವೇವ್ ಲೆಂತ್ ಅಂತ ನಾವು ಕರಿತೀವಿ. ಆ ವೇವ್ ಲೆಂತ್ ಡಿಸ್ಪ್ಲೇ ಆದಾಗ ರೆಡ್ಡಿಶ್ ವೇವ್ ಲೆಂತ್ ಬರುತ್ತೆ. ಇವತ್ತು ನಮಗೆ ತುಂಬ ಅದ್ಭುತವಾಗಿ ಎಂಜಾಯ್ಮೆಂಟ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟು ನಾವು ಹೇಳ್ತೀವಿ ಎಲ್ಲರೂ ಟ್ರಿಪ್ಗೆ ಹೋಗೋಣ, ರೆಸಾರ್ಟ್ಗೆ ಹೋಗೋಣ ಅಂತ. ಆ ಟ್ರಿಪ್ಪು ರೆಸಾರ್ಟಲ್ಲಿ ಏನಿರುತ್ತೆ? ಗ್ರೀನರಿನೇ. ಸೊ ಗ್ರೀನ್ ಕಲರ್ ಸೂತಿಂಗ್ ಇರುತ್ತೆ. ಆಮೇಲೆ ಭಾಳ ಹಿಂದೆ ನಿಮಗೆ ಗೊತ್ತಿಲ್ಲ, ಇವಾಗೆಲ್ಲ ಚೇಂಜ್ ಆಗಿದೆ. ಹಾಸ್ಪಿಟ್ಲಲ್ಲಿ ಆಪರೇಷನ್ ಥಿಯೇಟ್ರಿಗೆ ಹೋದರೆ ಎಲ್ಲರೂ ಗ್ರೀನೇ ಹಾಕಿದ್ರು. ಹೌದು, ಇವಾಗ ಕಲರ್ ಆಗಿಬಿಟ್ಟಿದೆ. ಇದು ಯಾವುದೋ ಇವರು ಎಲ್ಲ ಕಲರು ಆಗ್ತಾಯಿದ್ದಾರೆ. ಇವಾಗ ಅದೊಂಥರ ಸ್ಟೈಲ್ ಕೋಶೆಂಟ್ ಆಗಿಬಿಟ್ಟಿದೆ. ಭಾಳ ಹಿಂದಿನೇ ಬೆಡ್ಶೀಟು ಗ್ರೀನ್ ಯೂಸ್ ಮಾಡೋರು, ಕರ್ಟನ್ ಗ್ರೀನ್ ಯೂಸ್ ಮಾಡೋರು. ಡಾಕ್ಟ್ರು ಆಪರೇಷನ್ ಮಾಡೋ ಡಾಕ್ಟ್ರು ಗ್ರೀನಲ್ಲೇ ಬರಬೇಕಾಗಿತ್ತು. ಯಾಕೆಂದರೆ ಗ್ರೀನ್ ಸಿಗ್ನಿಫೈಸ್ ರೆಮಿಡಿ, ಕ್ಯೂರ್ ಅಂತ ಕರಿತೀವಿ. ಗ್ರೀನ್ ಈಸ್ ಎ ಕಲರ್ ಆಫ್ ಕ್ಯೂರಿಂಗ್. ಅದಕ್ಕೆ ಹಸಿರು ತರಕಾರಿ ತಿನ್ನಿ ಕ್ಯೂರ್ ಆಗುತ್ತೆ, ಹಸಿರು ಸೊಪ್ಪು ತಿನ್ನಿ ಚೆನ್ನಾಗಾಗತ್ತೆ ಎಲ್ಲದಕ್ಕೂ. ಸೊ ಕಲರಲ್ಲೇ ನಮಗೆ ನಾವು ತಿಂತಕ್ಕಂಥ ಆಹಾರದಲ್ಲೇ ಕಲರ್ಗಳಿದ್ದಾಗ ದೇಹಕ್ಕೆ ಸಪ್ತಚಕ್ರಗಳಿಗೆ ಬೇಕಾಗಿರ್ತಕ್ಕಂಥ ಕಲರ್ ಥೆರಪಿ ಫುಡ್ಡಲ್ಲೂ ಇದೆ, ಹೋಗುತ್ತಿದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಅಸಿಡಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ, ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ, ಕರೆಕ್ಟಾ? ಅಸಿಡಿಟಿಗೆ ಕಮ್ಮಿ ಆಗೋಕ್ಕೆ ಯೆಲ್ಲೋ ಕಲರ್ ಪದಾರ್ಥವನ್ನು ನಾವು ಸೇವನೆ ಮಾಡಬೇಕು. ಯೆಲ್ಲೋ ಕಲರಲ್ಲಿ ಏನೇನಿದೆ? ತೋವೆ, ಬೇಳೆ, ತುಪ್ಪ, ಇದನ್ನು ನಾವು ಸೇವನೆ ಮಾಡೋದು. ಮತ್ತು ಬಾಳೆಹಣ್ಣು, ಇದನ್ನು ನಾವು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಅಸಿಡಿಟಿ ಕಮ್ಮಿ ಆಗುತ್ತೆ. ಇಷ್ಟೇ ಕಲರ್ ಥೆರಪಿ. ಆ ಕಲರ್ ಥೆರಪಿಲಿ ವಿಬ್ಗಯಾರಲ್ಲಿ ಬ್ಲ್ಯಾಕ್ ಬಂದಿಲ್ಲ, ಎ ಕಾಂಬಿನೇಷನ್ ಆಫ್ ಕಲರ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು ಡೇ 1. ಇಲ್ಲಿ ತೃತೀಯ ತಿಥಿ ರಿಪೀಟ್ ಆಗಿದೆ. ಸೊ ಆ ಕಾರಣದಿಂದ ಇಲ್ಲಿ ಒಂದು ಎಕ್ಸ್ಟ್ರಾ ಕಲರ್ನ ಜಸ್ಟ್ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ಬರ್ತಕ್ಕಂಥ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ನೀವು ನೋಡಬೇಕಾದ್ರೆ ಸೆಪ್ಟೆಂಬರ್ 22 ಅಂದರೆ ಇವತ್ತು ಡೇಟ್ 22 ಸೆಪ್ಟೆಂಬರ್. ನಾವು ಪಂಚಾಂಗ ನೋಡಿ ಇವತ್ತು ಪ್ರಥಮಿ, ದ್ವಿತೀಯ, ತೃತೀಯ ಅಂತ ಆ ರೀತಿ ಹೊಟ್ಟೋಗ್ತೀವಿ. ಓಕೆ, ಸೊ ಸೆಪ್ಟೆಂಬರ್ 22ನೇ ತಾರೀಕು ಬಿಳಿ ಬರ್ಕೊಂಬಿಡಿ, ಎಲ್ಲರೂ ಬಿಳಿ ಬಣ್ಣದ ಡ್ರೆಸ್ ಹಾಕ್ಕೊಳ್ಳಿ. ಸೊ ಇವಾಗ ಎಲ್ಲರಿಗೂ ಹೆಂಗಸರು ಇವತ್ತು ಇದನ್ನು ನೋಡ್ಬಿಟ್ಟು ಗಂಡನಿಗೆ ಟ್ಯಾಕ್ಸ್ ಇವತ್ತು ನೋಡ್ರಿ ಈ ಕಲರ್ ಇಲ್ಲ ಗುರುಜಿ ಹೇಳಿದ್ದಾರೆ ಹಾಕ್ರಿ ಅಂತ. ಇವನು ಯಾಕೆ ಟಿ ವಿಲಿ ಬಂದು ನಮಗೀಗ ಖರ್ಚು ಮಾಡಿಸ್ತಾ ಇದ್ದಾನೆ ಅಂತ. ಸೊ 23ನೇ ತಾರೀಕು ಡೇ 2 ಬಂದ್ಬಿಟ್ಟು ರೆಡ್.
ಆಮೇಲೆ ಸೆಪ್ಟೆಂಬರ್ 24ನೇ ತಾರೀಕು ರಾಯಲ್ ಬ್ಲೂ, ಆಮೇಲೆ ಸೆಪ್ಟೆಂಬರ್ 25ನೇ ತಾರೀಕು ಯೆಲ್ಲೋ ಕಲರು, ಹಳದಿ ಕಲರು. ಹಾಗೆ ಸೆಪ್ಟೆಂಬರ್ 26ಕ್ಕೆ ನಾವು ಗ್ರೀನ್ ಕಲರ್ ಹಾಕ್ಕೋಬೇಕು ಅಂತ ಹೇಳಿ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಹಾಗೆ ಸೆಪ್ಟೆಂಬರ್ 27 ಬಂದ್ಬಿಟ್ಟು ಗ್ರೇ ಬರುತ್ತೆ, ಒಂದು ರೀತಿ ಸಿಮೆಂಟ್ ಬಣ್ಣ ಅಂತ ಕರೀತಾರೆ. ಹಾಗೆ ಸೆಪ್ಟೆಂಬರ್ 28 ಬಂದ್ಬಿಟ್ಟು ಆರೆಂಜ್ ಕಲರು. ಆಮೇಲೆ ಸೆಪ್ಟೆಂಬರ್ 29 ನನಗೆ ಸ್ವಲ್ಪ ಈ ಪೀಕಾಕ್ ಗ್ರೀನಲ್ಲಿ ಕನ್ಫ್ಯೂಷನ್ನು. ಅಂದರೆ ಲೈಟ್ ಗ್ರೀನಾ ಪೀಕಾಕ್ ಗ್ರೀನ್ ಅಂದರೆ? ಹೌದು, ಅದೇ ಬೇರೆ ಥರ ಬರುತ್ತೆ, ಗ್ರೀನೇ ಬೇರೆ ಥರ. ಅಲ್ಲ, ಮಹಿಳೆ ಹೆಂಗಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪೀಕಾಕ್ ಗ್ರೀನ್ ಯಾವುದು, ಲೀಫ್ ಗ್ರೀನ್ ಯಾವುದು, ಬಾಟಲ್ ಗ್ರೀನ್ ಯಾವುದು, ಮಿಲ್ಟ್ರಿ ಗ್ರೀನ್ ಯಾವುದು. ಸೊ ಇಲ್ಲಿ ಪೀಕಾಕ್ ಗ್ರೀನ್ ನೀವು ನೋಡ್ಕೊಳ್ಳಿ, ಅಲ್ಲಿ ಪೀಕಾಕ್ ಗ್ರೀನ್ ನಾವು ಸ್ವಲ್ಪ ಅಲ್ಲಿ ಹಾಕೋಕ್ಕೆ ಒಂದು ಸ್ವಲ್ಪ ಏನೋ ಬ್ಲೂಯಿಶ್ ಬಂದುಬಿಟ್ಟಿದೆ. ಓಕೆ. ಆಮೇಲೆ 30ನೇ ತಾರೀಕು ಪಿಂಕ್ ಕಲರ್. ಆಮೇಲೆ ಡೇ 10 ಬರ್ತಕ್ಕಂಥದ್ದು ಅಲ್ಲಿ ನಮಗೆ ನವಮಿ ಬರುತ್ತೆ, ಪರ್ಪಲ್ ಬರುತ್ತೆ. ಎಕ್ಸ್ಟ್ರಾ ಒಂದು 9+1 ಬರ್ತಕ್ಕಂಥದ್ದು ಅಲ್ಲಿ ಎಕ್ಸ್ಟ್ರಾ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ತೃತೀಯ ರಿಪೀಟ್ ಆಗಿದೆ ಅದರಿಂದ. ಸೊ ಈ ಬಣ್ಣಗಳು ಹಾಕ್ಕೊಳ್ಳಿ, ಒಂದು ಜಸ್ಟ್ ಒಂದು ಕರ್ಚೀಫ್ ಇಟ್ಕೊಳ್ಳಿ, ಅಥವಾ ಏನಾದರೂ ದುಪ್ಪಟ್ಟ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಏನಾದರೂ ಶಾಲ್ ಇದ್ದರೆ ಹಾಕ್ಕೊಳ್ಳಿ. ಆ ಕಲರ್ನ ಅವತ್ತಿನ ದಿವಸ ಯೂಸ್ ಮಾಡಿ. ಸ್ವಲ್ಪ ಸಪ್ತಚಕ್ರಗಳಿಗೆ ಸ್ವಲ್ಪ ಕಲರ್ ಥೆರಪಿ ಹೆಲ್ಪ್ ಆಗ್ತಕ್ಕಂಥದ್ದು. ಅದೂ ಇಲ್ಲ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಆಹಾರ ಪದಾರ್ಥಗಳು ತೊಗೋಬೋದು. ಇಷ್ಟು ಸ್ವಲ್ಪ ವಿಚಾರ ಕೊಟ್ಟಿದ್ದೀನಿ ಇವತ್ತು. ಓಕೆ ವೀಕ್ಷಕರೇ, ನಿಮ್ಗೆ ಗೊತ್ತಾಯ್ತಲ್ಲ ಯಾವ ರೀತಿಯಾದಂತಹ ಬಣ್ಣಗಳ ಯಾವ್ಯಾವ ದಿನ ನಾವು ಧರಿಸಬೇಕು ಅಂತ ಹೇಳಿ. ಕಲರ್ ಕನ್ಫ್ಯೂಷನ್ಸ್ ಯಾರಿಗೆ ಇದ್ದರೂ ಅವರು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಬಣ್ಣವನ್ನು ನಾವು ಪ್ರತಿದಿನ ಧರಿಸಬೇಕು ಅಂತ ಹೇಳಿ. ಮತ್ತು ನೋಡಿ, ಇದೇ ತಿಂಗಳು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಏನು ಅಂದ್ಕೊಂಡಿದ್ದೀರೋ ಅವರು ಇದೇ ತಿಂಗಳು 24ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಅವತ್ತು ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಆ ಕುರಿತ ಒಂದು ವಿಡಿಯೋ ಇದೆ, ನೋಡ್ತಾ ಹೋಗೋಣ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಗುರುಜಿ, ದಸರಾ ಹಬ್ಬ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ದಸರಾ ಹಬ್ಬ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೊದಲನೇ ದಿನ 22ನೇ ತಾರೀಕು ಆಗಿರೋದ್ರಿಂದ ಬಿಳಿ ಬಣ್ಣದ ವಸ್ತ್ರಗಳನ್ನು ನಾವು ಧರಿಸಬೇಕು ಅಂತ ಹೇಳ್ತಾ ಇದ್ರಿ. ಕೆಲವರು ಬಿಳಿ ಬಣ್ಣದ ಬದಲು ಈ ಕ್ರೀಮ್ ಕಲರು, ಬೇರೆ ಬೇರೆ ಕಲರ್ನ ಅದೇ ಬಿಳಿ ಅಂತ ಹೇಳಿ ನಂಬ್ಕೊಂಡು ಅದನ್ನೇ ಧರಿಸ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಎಲ್ಲ ಕಲರಲ್ಲೂ ಡಾರ್ಕರ್ ಶೇಡ್ಸ್ ಮತ್ತು ಲೈಟರ್ ಶೇಡ್ಸ್ ಇದೆ. ನೀವು ಬ್ಲೂ ತಗೊಳ್ಳಿ, ಲೈಟ್ ಬ್ಲೂ ಇಂದ ಹಿಡಿದು ಮಧ್ಯದಲ್ಲಿ ರಾಯಲ್ ಬ್ಲೂ ಬಂದು ಡಾರ್ಕ್ ಬ್ಲೂವರೆಗೂ ಹೋಗುತ್ತೆ. ನೀವು ಗ್ರೀನ್ ತಗೊಳ್ಳಿ,
ನಾವು ಗ್ರೀನಲ್ಲೇ ಅನೇಕ ಬಂತು. ನೀವು ಲೈಟ್ ಗ್ರೀನಿಂದ ಹಿಡಿದು ಮಿಲ್ಟ್ರಿ ಗ್ರೀನಿಂದ ಹಿಡಿದು ಬಾಟಲ್ ಗ್ರೀನಿಂದ ಹಿಡಿದು ಪೀಕಾಕ್ ಗ್ರೀನ್ವರೆಗೂ ಹೋಯಿತು. ರೆಡ್ಡಲ್ಲೂ ಕೂಡ ಅನೇಕ ರೆಡ್ ಹೇಳ್ತಾರೆ. ಪೋಸ್ಟ್ ಆಫೀಸ್ ರೆಡ್ ಅಂತ ಒಂದು ಬರುತ್ತೆ, ವೈನ್ ರೆಡ್ ಅಂತ ಒಂದು ಬರುತ್ತೆ, ಅದು ಸ್ವಲ್ಪ ಮರೂನ್ ಟೆಕ್ಸ್ಚರಲ್ಲಿ ಬರ್ತಕ್ಕಂಥದ್ದು. ಇದು ಏನಕ್ಕಾಗತ್ತೆ ಅಂತಂದರೆ ಬೇರೆ ಬಣ್ಣಗಳು ಮಿಕ್ಸ್ ಆದಾಗ ಕಲರಲ್ಲಿ ಬರುತ್ತೆ. ಈಗ ಇದನ್ನು ನಾವು ತಿಳ್ಕೊಬೇಕು ಅಂತಂದರೆ ಒಂದು ಪೇಂಟ್ ಅಂಗಡಿಗೆ ಹೋಗಬೇಕು. ಪೇಂಟ್ ಅಂಗಡಿಯಲ್ಲಿ ಬ್ಲ್ಯಾಕ್ ಕೊಡಯ ಅಂತಂದರೆ ಅಲ್ಲಿ ಗ್ರೇ ಕಲರು, ಒಂದು ರೆಡ್ ಕಲರು, ಒಂದು ವೈಟ್ ಕಲರು, ಒಂದು ಬ್ರೌನ್ ಕಲರ್ನ ತೊಗೊಂಡು ಮಿಕ್ಸ್ ಮಾಡಿಕೊಡ್ತಾನೆ, ಬ್ಲ್ಯಾಕ್ ಆಗುತ್ತೆ. ವೈಟ್ಗೆ ಗ್ರೇ, ಒಂದು ಮರೂನ್ ಕಲರ್ನ ಮಿಕ್ಸ್ ಮಾಡ್ತಾನೆ, ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಯಾವಾಗ ನಾವು ಕಲರ್ನ ಮಿಕ್ಸ್ ಮಾಡ್ತೀವಿ ಇನ್ನೊಂದು ಬಣ್ಣ ತೊಗೊಂಬರುತ್ತೆ. ಅದಕ್ಕೆ ನಾವು ಮನೆ ಪೇಂಟ್ ಹೊಡಿಬೇಕಾದ್ರೆ ಒಂದು ಕೋಡ್ ತೋರಿಸ್ತೀವಿ, ಇದನ್ನು ಬೇಕು ಅಂತ. ಅವನೇನು ಮಾಡ್ತಾನೆ, ಕಂಪ್ಯೂಟ್ರಲ್ಲಿ ಪಂಚ್ ಮಾಡ್ತಾನೆ, ಅದೆಲ್ಲ ಒಂದೊಂದು ಡ್ರಾಪ್ ಬೀಳುತ್ತೆ. ಆ ಡ್ರಾಪ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಮಾಡಿ 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 ಇನ್ನೊಂದು ಕಲರು ಉದ್ಭವ ಆಗುತ್ತೆ. ಸೊ ಇಟ್ ಈಸ್ ಎ ವೇವ್ ಲೆಂತ್ ಕಾಂಬಿನೇಷನ್ ಅಂತ ಬಂದಿರತಕ್ಕಂಥದ್ದು. ಪ್ರತಿಯೊಂದು ಕೂಡ ಕಲರಲ್ಲೂ ಕೂಡ ವೇವ್ ಲೆಂತ್ ಬಂದಿರತಕ್ಕಂಥದ್ದು. ಆದರೆ ವೈಟ್ ಅಂತ ನಾವು ಹೇಳಿದಾಗ ವೈಟ್ ಹಾಕೊಳ್ಳೋದು ಒಳ್ಳೆಯದು. ಈಗ ಅವರಲ್ಲಿ ಇಲ್ಲ, ಕೆಲವರು ಮನೆಯಲ್ಲಿ ಸ್ವಲ್ಪ ವೈಟ್ ಇರಲ್ಲ ಅಂತಂದಾಗ ನಾವು ಏನು ಮಾಡೋಕೆ, ವೈಟ್ ಇದ್ದೇ ಇರುತ್ತೆ, ಕರ್ಚೀಫ್ ಆದರೂ ಇರುತ್ತೆ, ಒಂದು ಟವಲ್ ಆದರೂ ವೈಟ್ ಇರುತ್ತೆ. ಸೊ ಸಾಮಾನ್ಯವಾಗಿ ಗಂಡಸರಿಗಂತೂ ವೈಟ್ ಶರ್ಟ್ ಕಾಮನ್ ಇದ್ದೇ ಇರುತ್ತೆ. ಮಹಿಳೆಯರಿಗೆ ಸ್ವಲ್ಪ ವೈಟ್ ಸ್ಯಾರಿ ಇರಲ್ಲ, ಎಲ್ಲ ಸ್ವಲ್ಪ ಈ ಕೇರಳ ಸ್ಟೈಲ್ ಸ್ಯಾರಿ ಬಂದು ಬೇಜ್ ಕಲರ್ ಅಂತ ಏನು ಕರಿತೀವಿ ಅದನ್ನಿರುತ್ತೆ. ಸೊ ಕ್ರೀಮ್ ಕಲರು, ಬೇಜ್ ಕಲರು, ಲೈಟ್ ಕಲರು ಅಂತ ಇರುತ್ತೆ. ಖಂಡಿತ ತೊಂದರೆ ಇಲ್ಲ, ಮನಸ್ಸು ಶುದ್ಧಿಯಾಗಿದ್ದು ವೈಟ್ ಹಾಕೊಂಡಿದ್ದೀವಿ ಅಂತ ಒಂದು ಶುಭ್ರವಾಗಿ ಇತ್ತು ಅಂದರೆ ಡೆಫಿನೆಟ್ಲಿ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ನಾಳಿನ ಕಲರ್ ರೆಡ್ ಇರೋದ್ರಿಂದ ನಾಳೆ ರೆಡ್ ಹಾಕೊಳ್ಳೋದು ಅಷ್ಟೇ, ಯಾವುದೋ ಒಂದು ಕಲರ್ ರೆಡ್. ನೀವೊಂದು ಮಂತ್ರದ ಬಗ್ಗೆ ಹೇಳಿದ್ರಿ ಆರಂಭದಲ್ಲಿ. ಈ ಮಂತ್ರವನ್ನ ದಿನಕ್ಕೆ ಎಷ್ಟು ಬಾರಿ ನಾವು ಪಠಣೆ ಮಾಡಬೇಕು? ನೀವು 1 ಲಕ್ಷ ಅಂತ ಹೇಳಿದ್ರಿ, ಅಂಟಿಲ್ ಅಕ್ಟೋಬರ್ 2 ವರೆಗೂ. ಈ ಸಂದರ್ಭದಲ್ಲಿ ನಾವು ದಿನಕ್ಕೆ ಎಷ್ಟು ಬಾರಿ ನಾವು ಪಠಣೆ ಮಾಡ್ಬೋದು ಅಂತ ಹೇಳಿ? ಇವತ್ತಿನ ದಿವಸದಲ್ಲಿ ಮೊಬೈಲಲ್ಲಿ ನಮಗೆ ಕೌಂಟರ್ ಸಿಗುತ್ತೆ, ಅಥವಾ ಮಾರ್ಕೆಟಲ್ಲಿ ಹೋದರೆ ಒಂದು 100 ರೂಪೀಸೋ 50 ರೂಪೀಸಲ್ಲೇ ಒಂದು ಕೌಂಟಿಂಗ್ ಪ್ರೆಸ್ ಮಾಡೋದು, ಜಪ ಮಾಡ್ತಕ್ಕಂಥ ಒಂದು ಕೌಂಟರ್ ಸಿಗುತ್ತೆ. ಆ ಕೌಂಟರ್ನ ಇಟ್ಕೊಂಡು 1 ಲಕ್ಷನ ನಾವು 10 ದಿವಸದಲ್ಲಿ ಕವರ್ ಮಾಡ್ಬೋದು. ಅಂದರೆ ಪ್ರತಿ ದಿವಸ 10,000ದ ಒಂದು ಗೋಲ್ ರೀಚ್ ಮಾಡ್ತಕ್ಕಂಥದ್ದು. ಇದಕ್ಕೆ ನಿಯಮ ಏನೂ ಇಲ್ಲ. ಎಲ್ಲಿ ಬೇಕಾದ್ರೂ ಟಿ ವಿ ನೋಡಿಕೊಂಡು ನೀವು ಯಾವ್ದಾರು ಒಂದು ಮೂವಿ ನೋಡಿಕೊಂಡು ಪಠನೆ ಮಾಡ್ತಾಯಿರಿ. ಯಾಕೆಂದರೆ ಆ ಸೌಂಡು ನಮ್ಮ ಮೈಂಡಿಗೆ ವೈಬ್ರೇಟ್ ಮಾಡ್ತಾ ಇರುತ್ತೆ. ನಾವಿವತ್ತು ಎಕ್ಸಸೈಸ್ ಮಾಡಬೇಕಾದ್ರೆ ಯಾವ್ದಾದ್ರು ವೈಬ್ರೇಟ್ ಇಟ್ಕೊಂಡಿರ್ತೀವಿ, ವೈಬ್ರೇಟರ್ ಚೇರ್ ಇರುತ್ತೆ, ಒಳಗಡೆ ಇರ್ತಕ್ಕಂಥ ಪಾರ್ಟ್ಸ್ನೆಲ್ಲ ವೈಬ್ರೇಟ್ ಮಾಡ್ತಾ ಇರುತ್ತಲ್ಲ, ಮಂತ್ರ ಪಠನೆ ಏನು ಮಾಡ್ತಾ ಇರುತ್ತೆ, ನಮ್ಮ ಮೈಂಡ್ನ ಪ್ರಚೋದನೆ ಮಾಡ್ತಾ ಇರುತ್ತೆ. 10,000 ರಿಪಿಟೇಷನ್ಸ್ ಕರೆಕ್ಟಾಗಿರುತ್ತೆ. 10,000 ಇಂಟು 10 ಡೇಸ್. ಈಗ 11 ಡೇಸ್ ಬಂದಿರೋದ್ರಿಂದ ನಿಮಗೆ ಅಡ್ವಾಂಟೇಜ್, ಮಿಸ್ ಆದರೂ ಕೂಡ ಒಂದು ದಿವಸ ಮಾಡ್ಬೋದು. ಸೊ ನಿಯಮದಲ್ಲಿ ಇಷ್ಟೇ ನಿಯಮ ಅಂತ ಏನಿಲ್ಲ. ಒಟ್ಟಿನಲ್ಲಿ ಈ ಒಂದು ವಿಜಯದಶಮಿ ಒಳಗಡೆ ಇವತ್ತಿಂದ 1 ಲಕ್ಷ ಜಪ ನೋಡಕ್ಕೆ 1 ಲಕ್ಷನ ಅಂತವೆ. 1 ಲಕ್ಷ ದುಡ್ಡು ಕೊಡಿ ಅಂದರೆ ನಾವು ಮಾಡ್ಬಿಡ್ತೀವಿ ಅಂತಾರಲ್ಲ, ಹಂಗೆ. ಸೊ ನಿಮಗೆ ಖಂಡಿತ ಹೆಲ್ಪ್ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರತಿ ದಿವಸ 10,000 ಜಪವನ್ನು ನೀವು ಮಾಡ್ಬೋದು. ಕರೆಕ್ಟಾಗಿ ತೊಗೊಂಡ್ರೆ 6 ಅವರ್ಸಲ್ಲಿ ಮುಗಿಸ್ಬೋದು. ಸರಿ ಗುರುಜಿ, ನಾರ್ಮಲ್ ಆಗಿ ಹೇಳ್ತಾ ಇದ್ದಾರೆ ರಿಪಿಟೇಷನ್ಸ್. ಓಕೆ, ಇವತ್ತಿನ ದಿನದಲ್ಲಿ ನೀವು ಯಾವ ರೀತಿಯಾದಂತಹ ಬಣ್ಣಗಳನ್ನ ನಾವು ಡೇ 1 ಇಂದ ಡೇ ಎಂಡ್ ವರೆಗೂ ಇವತ್ತು ಶೈಲಪುತ್ರಿ. ಓಕೆ, ಶೈಲಪುತ್ರಿ ಮೊದಲನೇ ದಿವಸ ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಬ್ರಹ್ಮಚಾರಿಣಿ, ಆ ಥರ ಒಂದೊಂದೇ ಇದು ಹೋಗ್ತಕ್ಕಂಥದ್ದು. ಓಕೆ, ಅಷ್ಟು ವಿಚಾರ. ಓಕೆ, ಧನ್ಯವಾದಗಳು ಗುರುಜಿ. ಕಾರ್ಯಕ್ರಮದಲ್ಲಿ ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.